ಫೋನ್ ಹಳೆಯದಾದ್ರೆ ಈಗ ಜನರು ಇಟ್ಕೊಳ್ಳೋದಿಲ್ಲ, ಅದನ್ನ ಸೇಲ್ ಮಾಡಿ ಹೊಸ ಫೋನ್ ಅನ್ನ ಖರೀದಿ ಮಾಡ್ತಾರೆ, ಇಲ್ಲವೇ ಎಕ್ಸ್ಚೇಂಜ್ ಮೂಲಕ ಮತ್ತೊಂದು ಫೋನ್ ಖರೀದಿಗೆ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಹಳೆಯ ಫೋನ್ಗೆ ಎಲ್ಲಿ ಉತ್ತಮವಾದ ದರ ದೊರಕುವುದು ಎಂದು ಹುಡುಕಾಟ ಮಾಡ್ತಾರೆ. ಹಳೆಯ ಫೋನ್ ಮಾರಾಟ ಮಾಡೋದಕ್ಕೆ ಈಗ ವಿವಿಧ ರೀತಿಯ ಪ್ಲಾಟ್ಫಾರ್ಮ್ಗಳಿವೆ. ಆಫ್ಲೈನ್ ಮತ್ತು ಆನ್ಲೈನ್ ಆಯ್ಕೆಗಳು ಕೂಡ ಇವೆ. ಹಾಗಿರುವಾಗ ಜನ ತಮಗೆ ಯಾವುದು ಸೂಕ್ತ ಮತ್ತು ಅನುಕೂಲಕರ ಎಂದು ಭಾವಿಸ್ತಾರೆಯೋ ಅಲ್ಲಿಯೇ ಸೇಲ್ ಮಾಡ್ತಾರೆ. ಇ ಕಾಮರ್ಸ್ ತಾಣಗಳು ಇಂದು ಬೈಬ್ಯಾಕ್, ಸೇಲ್ ಬ್ಯಾಕ್ ಎಂಬ ಆಕರ್ಷಕ ಆಯ್ಕೆಗಳನ್ನು ನೀಡುತ್ತಿವೆ. ನಿಮ್ಮ ಹಳೆಯ ಮೊಬೈಲ್ ಅನ್ನ ಪ್ರಸಿದ್ಧ ಇ ಕಾಮರ್ಸ್ ತಾಣವಾದ ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡಬಹುದು ಎಂಬುದು ನಿಮಗೆ ಗೊತ್ತೇ? ಫ್ಲಿಪ್ಕಾರ್ಟ್ ಸಂಸ್ಥೆ ಸೇಲ್ ಬ್ಯಾಕ್ ಎಂಬ ವಿಶೇಷ ಆಯ್ಕೆಯನ್ನು ನೀಡಿದೆ. ಇದರ ಮೂಲಕ ನಿಮ್ಮ ಹಳೆಯ ಸ್ಮಾರ್ಟ್ಫೋನ್ ಅನ್ನ ಯಾವುದೇ ಅಪಾಯವಿಲ್ಲದೆ ಸೇಫ್ ಹಾಗೂ ಸುಲಭವಾಗಿ ಮಾರಾಟ ಮಾಡಬಹುದು. ಇಲ್ಲಿ ನಿಮ್ಮ ಮೊಬೈಲ್ಗೆ ಹರವಾಗಿ ಖಚಿತವಾದ ಬೆಲೆ ಕೂಡ ಸಿಗುತ್ತೆ. ಕೆಲವೇ ಸಮಯದಲ್ಲಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ. ಫ್ಲಿಪ್ಕಾರ್ಟ್ ಮೂಲಕ ಸೆಕೆಂಡ್ ಹ್ಯಾಂಡ್ ಸ್ಮಾರ್ಟ್ಫೋನ್ ಸೇಲ್ ಮಾಡೋದಕ್ಕೆ ಈ ಕೆಳಗಿನ ವಿಧಾನವನ್ನ ನೀವು ಅನುಸರಿಸಬಹುದು. ಫ್ಲಿಪ್ಕಾರ್ಟ್ ಆ್ಯಪ್ ಓಪನ್ ಮಾಡಿ ಮತ್ತು ಕೆಳಭಾಗದಲ್ಲಿರುವ ಕ್ಯಾಟಗರಿ ಸೆಕ್ಷನ್ನಲ್ಲಿ ಸೇಲ್ ಬ್ಯಾಕ್ ಆಪ್ಷನ್ನ ಆಯ್ಕೆ ಮಾಡಿ. ಈ ಆಯ್ಕೆ ಸಿಗಲಿಲ್ಲ ಅಂತಾದ್ರೆ ಸರ್ಚ್ ಬಾರ್ನಲ್ಲಿ ಸೇಲ್ ಬ್ಯಾಕ್ ಸರ್ಚ್ ಮಾಡಿ, ಓಪನ್ ಮಾಡಿ. ಇಲ್ಲಿ QR ಕೋಡ್ ಆಯ್ಕೆ ಕೂಡ ಇರುತ್ತೆ. ಸ್ಕ್ಯಾನ್ ಮಾಡೋ ಮೂಲಕ ಮುಂದುವರಿಬಹುದು. ಈಗ ನೀವು ನಿಮ್ಮ ಮೊಬೈಲ್ ಫೋನ್ನ ಬ್ರ್ಯಾಂಡು, ಮಾಡೆಲ್ಲು ಮತ್ತು IMEI ಸಂಖ್ಯೆಯಂತಹ ಮಾಹಿತಿಯನ್ನು ಕೊಡಬೇಕು. ನಂತರ ನಿಮ್ಮ ನೆಟ್ವರ್ಕ್ ಪಾಲುದಾರರಿಂದ ಫೋನ್ಗೆ ಎಷ್ಟು ಬೆಲೆ ಎಂಬ ಮಾಹಿತಿ ಕಾಣಿಸುತ್ತೆ. ಅಲ್ಲಿ ನೀಡಿರುವ ಬೆಲೆ ನಿಮಗೆ ಒಪ್ಪಿಗೆ ಇದ್ದಲ್ಲಿ ₹1 ಪಾವತಿಸಿ ಬಳಿಕ ಮನೆ ಬಾಗಿಲಿಗೆ ಬಂದು ಪಿಕಪ್ ಮಾಡ್ತಾರೆ. ಈ ಆರ್ಡರ್ ಖಚಿತವಾಯಿತು ಅಂತಾದರೆ 48 ಗಂಟೆಗಳ ಒಳಗೆ ಮೊಬೈಲ್ ಪಡೆದುಕೊಳ್ಳುವುದಕ್ಕೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮೊಬೈಲ್ ಕಂಪನಿಯವರು ಮನೆಗೆ ಬಂದು ಮೊಬೈಲ್ ಅನ್ನ ಪರಿಶೀಲಿಸಿ ಅಂತಿಮ ಬೆಲೆಯನ್ನ ಹೇಳ್ತಾರೆ. ಈ ಬೆಲೆ ನಿಮಗೆ ಇಷ್ಟವಾದರೆ ಮುಂದುವರಿಸಬಹುದು. ನೀವು ಮುಂದುವರಿಸಿದರೆ 24 ಗಂಟೆಗಳ ಒಳಗೆ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ. ಆರ್ಡರ್ ರದ್ದುಗೊಳಿಸಿದರೆ ₹1 ನಿಮಗೆ ಪುನಃ ನೀಡಲಾಗುತ್ತೆ. ನಿಮ್ಮ ಹಳೆಯ ಫೋನನ್ನು ಮಾರಾಟ ಮಾಡುವ ಮುನ್ನ ಅದರಲ್ಲಿರುವ ಅಕೌಂಟ್ಸು, ಫೈಲ್ಸು, ಫೋಟೋಗಳನ್ನೆಲ್ಲ ಬ್ಯಾಕಪ್ ಮಾಡಿಕೊಳ್ಳಿ. ಅಂತೇನೆ ಎಕ್ಸು, ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್, ಫೋನ್ಪೇ, ಗೂಗಲ್ ಪೇ ಸೇರಿದಂತೆ ನೀವು ಲಾಗಿನ್ ಆಗಿರುವ ಎಲ್ಲ ಅಕೌಂಟ್ನಿಂದ ಲಾಗೌಟ್ ಆಗಿದ್ದೀರಾ ಅನ್ನೋದನ್ನು ನೀವು ಒಮ್ಮೆ ಸರಿಯಾಗಿ ಖಚಿತಪಡಿಸಿಕೊಳ್ಳಿ.